श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 2 ಸಾಂಖ್ಯಯೋಗ ಸಂಪುಟ 1 ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ವಾಚ ಮಧುಸೂದನಃ. ಸಂಜಯನೆಂದನು, ಕರುಣೆಯಿಂದ ವ್ಯಾಪ್ತನಾದ ಅಶ್ರುಪೂರ್ಣ ಹಾಗೂ ವ್ಯಾಕುಲ ನೇತ್ರವುಳ್ಳವನಾದ ಹಾಗೂ ವಿಷಾದ ಹೊಂದಿದ ಆ ಅರ್ಜುನನಿಗೆ ಶ್ರೀಕೃಷ್ಣನು ಮುಂದಿನ ಮಾತು ಹೇಳಿದನು. ಮಗ ಸಂಜಯೋ ಮನೆ ರಾಯಾತೆ ಐಕೇತೋ ಪಾರ್ಥು ತೇಥೆ ಶೋಕಾಕುಲ ರುದನಾತೆ ಕರಿತುಸೇ. ಆಗ ಧೃತರಾಷ್ಟ್ರನಿಗೆಂದನು ಸಂಜಯನು, ಕೇಳಿರಿ, ಅಲ್ಲಿ ಆ ಅರ್ಜುನನು ಶೋಕಾಕುಲನಾಗಿ ಅವನು ಅಳತೊಡಗಿದನು. ಆಗ ಧೃತರಾಷ್ಟ್ರನಿಗೆ ಸಂಜಯನು, ಹೇ ರಾಜ, ಕೇಳಿರಿ, ಅಲ್ಲಿ ಆ ಅರ್ಜುನನು ಶೋಕಾಕುಲನಾಗಿ ಅಳತೊಡಗಿದನು. ತೇ ಕುಳ ದೇಖೋನಿ ಸಮಸ್ತ ಸ್ನೇಹ ಉಪನಲೆ ಅದ್ಭುತ ತೇಣೇ ದ್ರವಲೆ ಅಸೆ ಚಿತ್ತ ಕವಣೆ ಪರಿ. ನೋಡಿಯ ಸ್ವಜನರನ್ನು ಸಮಸ್ತ ಮೋಹ ಉಂಟಾಯಿತು ಅದ್ಭುತ, ಅದರಿಂದ ದ್ರವಿಸಿತು ಅವನ ಚಿತ್ತ ಯಾವ ರೀತಿ ಎಂದರೆ. ಅಲ್ಲಿ ಅವನು ಆ ಎಲ್ಲ ಸ್ವಜನರನ್ನು ನೋಡಿ ಅವನಿಗೆ ಅದ್ಭುತವಾದ ಮೋಹ ಉಂಟಾಯಿತು. ಅದರಿಂದ ಅವನ ಚಿತ್ತವು ಯಾವ ರೀತಿ ದ್ರವಿಸಿತೆಂದರೆ, ಜೈಸೆ ಲವಣ ದಳೆ ಧಳಂಬಲೆ ನಾತರಿ ಅಭ್ರವಾತೆ ಹಾಲೆ ತೈಸೆ ಸಧೀರ ಪರಿ ವಿರಮಲೆ ಹೃದಯತೆಯಾಚೆ. ನೀರಿನಲ್ಲಿ ಉಪ್ಪು ಕರಗುವಂತೆ, ಮೋಡವು ಗಾಳಿಯಿಂದ ಹೊಯ್ದಾಡುವಂತೆ, ಧೈರ್ಯವಂತನಾಗಿದ್ದರೂ ವಿಚಲಿತವಾಯಿತದರಂತೆ ಅವನ ಹೃದಯವು. ನೀರಿನಲ್ಲಿ ಉಪ್ಪು ಕರಗುವಂತೆ, ಅದೇ ರೀತಿ ಮೋಡವು ಗಾಳಿಯಿಂದ ಹೊಯ್ದಾಡುವಂತೆ ಅವನು ಸ್ವತಃ ಧೈರ್ಯವಂತನಾಗಿದ್ದರೂ ಅವುಗಳಂತೆ ಅವನ ಹೃದಯವು ವಿಚಲಿತವಾಯಿತು. ಮಣೋನಿ ಕೃಪಾ ಆಕಳಿಲ ದಿಸತಸೆ ಅತಿ ಕೋಮಾಯಿಲ ಜೈಸಾ ಕರ್ದಮಿ ರೂಪಲ ರಾಜಹಂಸ. ಆದ್ದರಿಂದ ಕರುಣೆ ಉಂಟಾಯಿತಾವಾಗ್ಗೆ ಕಾಣುತ್ತಿದ್ದನು ಅತಿ ಮ್ಲಾನ ವದನನಾಗೆ, ಕೆಸರಿನಲ್ಲಿ ಸಿಕ್ಕಿರುವ ಹಾಗೆ ರಾಜಹಂಸವು. ಆದ್ದರಿಂದ ಆಗ ಅವನಿಗೆ ಕರುಣೆ ಉಂಟಾಯಿತು. ಆ ಕರುಣೆಯಿಂದ ರಾಜಹಂಸವು ಕೆಸರಿನಲ್ಲಿ ಸಿಕ್ಕಿರುವ ಹಾಗೆ ಅತ್ಯಂತ ಮ್ಲಾನವದನನಾದನು. ಸದ್ಗುರುನಾಥ ಮಹಾರಾಜ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.